ಶಂಕರಾರ್ಪಣೆ. ಅದೇ ಹಾಗೆ ಹಿರಿಯ ಸದಸ್ಯರಿಂದ ಕೇವಲ ನಿವೃತ್ತ ಅಧಿಕಾರಿ ಮಾತ್ರವಲ್ಲ, ಅವರ ಕುಟುಂಬದ ಸದಸ್ಯರಿಗೂ ಸೇವೆಯಲ್ಲಿರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿ ಕುಟುಂಬದ ಸದಸ್ಯರಿಗೂ ಹಮ್ಮಿಕೊಳ್ಳಲಾಗಿದೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದರಿಂದ ಕೇವಲ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಈಗ ಸೇವೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಬರ್ಬೋದು. ಆಮೇಲೆ ನಿಮಗೆ ಗೊತ್ತಿದೆ, ಮಾಗಡಿಯವರು ಪೊಲೀಸ್ ವಸತಿಗಳ ಸಮುಚ್ಚಯದಲ್ಲಿದೆ. ಅದರೊಳಗೆ ಸುಮಾರು ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಗಳು ವಾಸ ಇದ್ದಾರೆ. ಅವರು ಕುಟುಂಬ ವರ್ಗದವ್ರಿಗೂ ಇದು ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಕರ್ನಾಟಕ ನಿವೃತ್ತ ಪೊಲೀಸ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಕೇವಲ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಲ್ಲ, ಪರಿಸರದ ಬಗ್ಗೆ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಆಮೇಲೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದರೊಳಗೆ ಮುಖ್ಯವಾಗಿ ಅಪ್ರತಿಮ ಸೇವೆ ಮಾಡಿದಂಥ, ಅಂದರೆ ಪೊಲೀಸ್ ಇಲಾಖೆ ವ್ಯಾಪ್ತಿಯ ಹೊರಗಡೆ ಸೇವೆ ಮಾಡಿದಂಥ ಕೆಳಹಂತದ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಗೌರವವನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಂದೆನೂ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಗಾಗ ಈ ಮೆಡಿಕಲ್ ಚೆಕಪ್ ಕ್ಯಾಂಪ್ಗಳು ನಡೀತಾ ಇದೆ. ಸೊ ಹಾಗೆಯೇ ಈ ಸಾರಿ ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಸಂಸಾರ, ಹೆಂಡತಿ ಮಕ್ಕಳಿಗೋಸ್ಕರ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಪೊಲೀಸ್ ಠಾಣಾ ಸಿಬ್ಬಂದಿ ಮತ್ತು ಸಾರ್ವಜನಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮೆಡಿಕಲ್ ಚೆಕಪ್ ಕ್ಯಾಂಪ್ ಮಾಡಿಸ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಅದನ್ನು ವಿಶೇಷವಾಗಿ ವಾಸನ್ ಐ ಕೇರ್ನವರು ಇದನ್ನು ಅರೇಂಜ್ ಮಾಡಿದ್ದಾರೆ. ಕಣ್ಣು ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತೆ ಜನರಲ್ ಮೆಡಿಕಲ್ ಚೆಕಪ್ ಮತ್ತು ಶ್ರವಣ, ಈ ಹಲವಾರು ಕಾರ್ಯಕ್ರಮ ಇದು ಫ್ಯಾಕಲ್ಟಿನಲ್ಲಿ ಬ್ಲಡ್ ಚೆಕ್ ಮಾಡೋದು, ಇದನ್ನೆಲ್ಲ ಹಲವಾರು ವಿಷಯಗಳಲ್ಲಿ ಅದನ್ನು ಮೆಡಿಕಲ್ ಚೆಕಪ್ ನಡೀತಾ ಇದೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಭಾಳ ಸಂತೋಷದ ಸುದ್ದಿ. ಇದು ನಮ್ಮದು ನಿರಂತರವಾಗಿ ನಡೀತಾ ಇದೆ. ಮತ್ತು ನೀವು ಫೇಸ್ ಮಾಡಿರುವಂಥ ಸಿಚುವೇಶನ್ಸು, ದೋಸ್ ಟೈಮ್ಸ್ ಆಫ್ ಪೊಲೀಸಿಂಗ್ ಟುಡೇ ಇಟ್ ಇಸ್ ನಾಟ್ ದೇರ್, ಬಟ್ ಯುವರ್ ಇಮೆನ್ಸ್ ನಾಲೆಡ್ಜ್ ಆ್ಯಂಡ್ ಇಮೆನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ರಿಕ್ವೈರ್ಡ್. ಎನಿ ಡೇ ಎನಿ ಟೈಮ್ ಸರ್, ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನಿಸಿದಾಗ ದಯವಿಟ್ಟು ನನಗೆ ಕಾಲ್ ಮಾಡಿ. ನಿಮ್ಮ ಮಗ ತಮ್ಮ ಏನು ಅಂದ್ಕೊಳ್ತೀವೋ ಅಂದ್ಕೊಂಡು ಬೈದು ಬಿದ್ದು ಹೇಳಿ ಸರಿಪಡಿಸಿ ಸರ್, ಅದೊಂದು ರಿಕ್ವೆಸ್ಟು. ವಿ ವಿಲ್ ಆಲ್ವೇಸ್ ಬಿ ದೇರ್ ಟು ಲಿಸನ್ ಟು ಯು. And once a policeman is always a policeman. That is what we feel. Whether you are retired or not, you are our boss. We follow hierarchy. That is what keeps us as policemen. And we will always have that due respect towards you. And
ನಿಮ್ಮ ಬಗ್ಗೆ ಎಲ್ಲ ಪ್ರೀತಿ ಅಭಿಮಾನ ಎಲ್ಲ ಇರುತ್ತೆ ಸರ್. ಇಷ್ಟು ಮಾತು ಹೇಳಿ ಹೆಚ್ಚಿನ ಸಮಯ ತಗೊಳ್ಳದೆ ಇನ್ನೂ ಹಿರಿಯ ಅಧಿಕಾರಿಗಳಿದ್ರೆ ಮಾತಾಡಬೇಕು. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಉತ್ತಮದ ವೇದಿಕೆಗೆ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್. ಜೈ ಕರ್ನಾಟಕ, ಜೈ ಹಿಂದ್. ಕಡೆ ನಾವು ಗಮನ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ವಿಶ್ವದಲ್ಲೇ ಡಯಾಬಿಟಿಸ್ ಕ್ಯಾಪಿಟಲ್ ನಮ್ಮ ಭಾರತ ಆಗೋದ್ರಲ್ಲಿ ಇನ್ನೇನು ಕೆಲವೇ ವರ್ಷಗಳು ಅಷ್ಟೇ ಉಳಿದಿದೆ. ಸೊ ಡಯಾಬಿಟಿಸ್ ಬಂದಾಗ ನಾವು ಬರೀ ಮಾತ್ರೆ ತಗೊಂಡು ನಾವು ಶುಗರ್ ಲೆವೆಲ್ಸ್ ಅಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೆ ಸಾಲದು. ಅದ್ರ ಜೊತೆಗೆ ಈ ಡಯಾಬಿಟಿಸಿಂದಾಗಿ ಆಗುವಂತಹ ಇತರ ಪ್ರಾಬ್ಲಮ್ಗಳನ್ನ ನಾವು ಗಮನಿಸಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಣ್ಣಿನಲ್ಲಿ ಕಣ್ಣಿನಲ್ಲಿ ಏನಾಗುತ್ತೆ ಅಂದರೆ ಕಣ್ಣಿನ ನರಭಾಗದಲ್ಲಿ ಕೆಲವೊಂದು ತೊಂದರೆಗಳಾಗುತ್ತೆ. ಲೈಕ್ ನರಭಾಗದಲ್ಲಿರುವಂಥ ರಕ್ತನಾಳ ಬ್ಲಾಕ್ ಆಗ್ಬೋದು, ಇಲ್ಲ ನರದಲ್ಲಿ ನೀರು ತುಂಬಿಕೊಳ್ಳುವಂಥದ್ದು, ಇಲ್ಲ ನರದಲ್ಲಿ ಬ್ಲೀಡಿಂಗ್ ಆಗುವಂಥದ್ದು. ಸೊ ಇದೆಲ್ಲದನ್ನು ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಓಕೆನಾ? ಸೊ ನೀವೆಲ್ಲರಿಗೂ ಪ್ರಶ್ನೆ ಮೂಡ್ಬೋದು, ಸೊ ಹಾಗಾದರೆ ಏನು ಡಯಾಬಿಟಿಸ್ ಬಂದ ಕೂಡಲೇ ನಾವು ಕಣ್ಣು ಪರೀಕ್ಷೆ ಮಾಡಿಕೊಳ್ಳೇಬೇಕಾ, ಅಥವಾ ನಾವು ಎಷ್ಟೋ ವರ್ಷದಿಂದ ಟ್ಯಾಬ್ಲೆಟ್ಸ್ ಅಥವಾ ಇನ್ಸುಲಿನ್ ತೊಗೊಳ್ತಾ ಇದ್ದೀವಿ, ನಮ್ಮ ಶುಗರ್ ಲೆವೆಲ್ಸ್ ಯಾವಾಗ ಚೆಕ್ ಮಾಡಿದ್ರೂ ನಾರ್ಮಲ್ ಆಗೇ ಇರುತ್ತೆ, ಆದರೂ ನಾವು ಪರೀಕ್ಷೆ ಮಾಡಲೇಬೇಕಾ, ಅವಶ್ಯಕತೆ ಇದೆಯಾ ಅಂತ ನಿಮ್ಮೆಲ್ಲರಿಗೂ ಪ್ರಶ್ನೆ ಮೂಡುತ್ತೆ. ಸೊ ಖಂಡಿತವಾಗ್ಲೂ ಹೌದು, ಶುಗರ್ ಲೆವೆಲ್ಸ್ ನಾರ್ಮಲ್ ಇದ್ದರೂ ಸಹ ಏನಾಗುತ್ತೆ, ನಮಗೆ ಡ್ಯೂರೇಷನ್ ಆಫ್ ಡಯಾಬಿಟಿಸ್ ಏನಾದರೂ 8 ಅಥವಾ 10 ವರ್ಷಕ್ಕಿಂತ ಜಾಸ್ತಿ ಪಟ್ಟು ಇದ್ದಾಗ ಅವಾಗಲೂ ಸಹ ಕಣ್ಣಿನ ನರಭಾಗದಲ್ಲಿ ಈ ರೀತಿ ಬದಲಾವಣೆ ಆಗುತ್ತೆ. ಇಲ್ಲ ಡಯಾಬಿಟಿಸ್ ಶುರುವಾಗಿ ಒಂದು ಕೆಲವೇ ತಿಂಗಳಾಗಿದೆ ಅಷ್ಟೇ ಅಂತ ಆದರೂ ಪರೀಕ್ಷೆ ಮಾಡಿಸ್ಬೇಕಾ? ಹೌದು, ನಿಮಗೆ ಗೊತ್ತಾಗಿ ಕೆಲವೇ ತಿಂಗಳಾಗಿರುತ್ತಷ್ಟೇ, ಅದು ರೋಗ ಸ್ಟಾರ್ಟ್ ಆಗಿ ನಮ್ಮ ದೇಹದಲ್ಲಿ ಎಷ್ಟೋ ವರ್ಷಗಳು ಆಗಿರುತ್ತೆ. ಸೊ ಏನಕ್ಕೆ ನಾವು ಇದಕ್ಕೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದೀವಿ ಅಂತಂದರೆ, ಈ ಡಯಾಬಿಟಿಕ್ ರೆಟಿನೋಪತಿಯಿಂದಾಗಿ ಕುರುಡುತನ ಅನ್ನೋದು ಕಾಡೋದು ಬಹಳ ಸಹಜ. ಅದು ಏನಾಗುತ್ತೆ, ಇಟ್ಸ್ ಇರ್ರಿವರ್ಸಿಬಲ್, ಮತ್ತು ನಾವು ಅದನ್ನು ಸರಿ ಮಾಡಿಸ್ಲಿಕ್ಕಾಗಲ್ಲ. ಸೊ ಮೊದಲ ಕೆಲವು ಹಂತದಲ್ಲಿ ಕಂಡು ಬಂದಾಗ ಮಾತ್ರ ನಾವು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ನ ಕೊಟ್ಟು ನಾವು ದೃಷ್ಟಿನ ಉಳಿಸ್ಬೋದಾದಂಥ ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು 11 + 10 21 ಐ ಕೇರ್ ಹಾಸ್ಪಿಟಲ್ಗಳನ್ನ ವಾಸನ ಐ ಕೇರ್ ಹಾಸ್ಪಿಟಲ್ ಈಗಾಗಲೇ ನಮ್ಮ ಜನಸೇವೆಗಾಗಿ ತೆರೆದಿದೆ. ಡಾಕ್ಟರ್ ರತನ್ ಅವರು MD ಆಗಿ ಈ ಹಾಸ್ಪಿಟಲ್ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಡಾಕ್ಟರ್ ನಮ್ಮ ಸೌಜನ್ಯ ಅವರು ನಮ್ಮೆಲ್ಲರ ಆರೋಗ್ಯವನ್ನು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ನಮ್ಮ ಏರಿಯಾನು ನಮ್ಮ ಚಂದನವರಿಗೆ ಬರುತ್ತೆ. ಚಂದನವರು ಒಬ್ಬರು ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ACPಗಳ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಿದಂಥ ಒಬ್ಬ ಅಧಿಕಾರಿ. ಇವತ್ತು ನಮ್ಮ ಜೊತೆಯಲ್ಲಿ ಬಂದು ಅವರ ಜೊತೆಯಲ್ಲಿ ಅವರ ಕೈಗಳಿಗೆ ಬರ್ತಾ ಇರ್ತಕ್ಕಂಥ ಮಾಗಡಿ ರೋಡು ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ತಪಾಸಣೆಯನ್ನು ಮಾಡಿಸ್ಬೇಕು ಅನ್ನೋ ಒಂದು ನಿರ್ದೇಶನವನ್ನು ನೀಡಿ ನಮ್ಮ ಜೊತೆಯಲ್ಲಿ ಬಂದು ಮಾತುಗಳನ್ನು ಆಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ನಾವು ಅವರ ಒಂದು ಸದನದಲ್ಲಿದ್ದೇವೆ. ಅದು ಸುವ್ಯವಸ್ಥಿತ ರೀತಿಯಲ್ಲಿ ಒಂದು ಒಳ್ಳೆಯ ಸಂದರ್ಭದಲ್ಲಿ ಅದನ್ನು ನಾವು ತೆಗೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಸೌಜನ್ಯ ಅವರು ಈಗಾಗಲೇ ನಮ್ಮನ್ನೆಲ್ಲ ಕುರಿತು ಮಾತಾಡಿದ್ದಾರೆ. ಅವರು ಅದೇ ರೀತಿಯಲ್ಲಿ ವಾಸನ ಹಾಸ್ಪಿಟಲಲ್ಲಿ ಅನೇಕ ಎಕ್ಸ್ಪರ್ಟ್ಸ್ ಇದ್ದಾರೆ, ಐ ಎಕ್ಸ್ಪರ್ಟ್ಸ್. ನನಗೆ ಗೊತ್ತಿದ್ದಾಗೆ ನಾನು ಕೋರಮಂಗಲದಲ್ಲಿದ್ದಾಗ ಅಲ್ಲಿ ಅವರು ಮೊದಲನೇ ಬ್ರಾಂಚ್ ಇತ್ತು, ತುಂಬ ಫೇಮಸ್ ಬ್ರಾಂಚ್. ಅಲ್ಲೆಲ್ಲ ಓದಂಥವರೆಲ್ಲ ಹೇಳೋರು ವಾಸನ ಐ ಕ್ಲಿನಿಕ್ ಇಸ್ ದ ಬೆಸ್ಟ್ ಕ್ಲಿನಿಕ್ ಇನ್ ಬ್ಯಾಂಗ್ಳೂರು ಅಂತೇಳಿ. ಈಗ ಬೇಕಾದಷ್ಟು ಹಾಸ್ಪಿಟ್ಲ್ ಬಂದಿವೆ, ಆದರೂ ಸಹ ವಾಸನ ಕ್ಲಿನಿಕ್ ಅವರು ಇವತ್ತೇನು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸೌಜನ್ಯ ಅವರ ನೇತೃತ್ವದಲ್ಲಿ ನಡೆಸ್ಕೊಡ್ತಾ ಇರೋದ್ರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಣ್ಣ ಆರಿಸದೆ ನಮ್ಮ ಸಂಘದ ಕಣ್ಣ ನಿರ್ಮಾಣ ಇದೆ, ಅದ್ರ ಬಗ್ಗೆ ತಾವು ಸ್ವಲ್ಪ ಕಾಳಜಿ ವಹಿಸಿ ನಮ್ಮ ಮಾತನ್ನು ಹೇಳೋದ್ರ ಬಗ್ಗೆ ಕೇಳ್ಕೊಳ್ತಾ, ರೀತಿಯ ಕೆಲಸಗಳು ಮಾಡಿದಂಥ ನಮ್ಮ ಕರ್ನೀಲ್ ಸಾಹೇಬರಾಗಲಿ, ನಮ್ಮ ಜಗದೀಶ್ ಅವರಾಗಲಿ, ನಮ್ಮ ರಾಮಲಿಂಗಪ್ಪ ಅವರಾಗಲಿ, ಕೃಷ್ಣಪ್ಪ ಅವರಾಗಲಿ ಎಲ್ಲ ಇಲ್ಲಿ ಬಿಟ್ಟಿದ್ದಾರೆ. ಅವರೆಲ್ಲರಿಗೂ ತಾವು ಮನವರ ಪರವಾಗಿ ನನ್ನ ವಂದನೆಗಳು ಸಲ್ಲಿಸೋ ಜೊತೆಯಲ್ಲಿ ಆದರೆ ಒಬ್ಬ ಧೈರ್ಯವಂತರು ಬೇಕು. ನಾನಿದ್ದೇನೆ, ನಮ್ಮ BK ಶಿವರಾಮ್ ಥರ ಇನ್ನೊಬ್ಬರು ಧೈರ್ಯವಂತ ಇದ್ದಾರೆ, ನಮ್ಮ ಹೆಣ್ಸಾಬರು ಈಗ ಬಂದಿದ್ದಾರೆ. ನೀವೇನಾದರೂ ಮಾಡಿ ನನ್ನ ಕೈಲಾದರೂ ನಾನು ಸಹಾಯ ಮಾಡ್ತಾನೆ, ಈ ಖಂಡವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಕಟ್ಟಬೇಕು ಅನ್ನೋ ಆಶಾಭಾವನೆ ತೋರಿಸ್ತಾ ಇರ್ತಕ್ಕಂಥ ನಮ್ಮ ಹೆಣ್ಸಾಬರು ಬಂದಿದ್ದಾರೆ. ಅವ್ರಿಗೂ ಸಹ ಮತ್ತು ನಮ್ಮ ನಾಯಕ ಸಾಹೇಬರು ಸಹ
ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು